ಎಲ್ಲ ಸಾರಿಗೆ ನೌಕರ ಬಂಧುಗಳೇ, ಸಾರಿಗೆ ನೌಕರರು ಸುಮಾರು ವರ್ಷಗಳಿಂದ ಇವತ್ತು ನಮ್ಮ ಭವಿಷ್ಯ ಬದಲಾಗತ್ತೆ, ನಾಳೆ ಬದಲಾಗತ್ತೆ, ಈ ಸರ್ಕಾರ ನಮ್ಮ ಭವಿಷ್ಯ ಬದಲಾವಣೆ ಮಾಡುತ್ತೆ, ಮುಂದೆ ಬರೋ ಸರ್ಕಾರ ನಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡುತ್ತೆ ಅಂತೇಳಿ ಜಾತಕ ಪಕ್ಷಿಗಳ ತರ ಕಾಯ್ತಾ ಇದ್ರಿ. 15ನೇ ತಾರೀಕು ಈ ಒಂದು ಹೈ ವೋಲ್ಟೇಜ್ ಸಭೆ ಈ ರಾಜ್ಯದ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತೇಳಿ ಯಾರೆಲ್ಲ ಮಾತಾಡ್ತಾ ಇದ್ದಾರೋ, ಯಾರು ನಾವೆಲ್ಲವೂ ಕೊಟ್ಟಂತ ಭರವಸೆಯನ್ನ ಈಡೇರಿಸಿದೀವಿ, ನಮ್ಮ ಪ್ರಣಾಳಿಕೆಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹಾಗೂ ಸಾರಿಗೆ ಇಲಾಖೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಸಾರಿಗೆ ನೌಕರರಾದಂಥ ರಾಮಲಿಂಗಾರೆಡ್ಡಿ ಅವರೇ, ಹೈಟೆಕ್ ಸಾರಿಗೆ ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥ ಈ ಸಾರಿಗೆ ನೌಕರರ ಜೀವಕ್ಕೆ ಭದ್ರತೆ ಇಲ್ಲ ಒಂದು, ಮತ್ತೆ ಅವರ ಜೀವನಕ್ಕೂ ಕೂಡ ಭದ್ರತೆ ಇಲ್ಲದ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ನೌಕರರ ಸ್ಥಿತಿ ಸಾಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಿನ್ನೆ ಒಂದು ವಿಡಿಯೋವನ್ನ ನೋಡಿದೆ. ಒಬ್ಬ ಪ್ರಯಾಣಿಕ ಒಬ್ಬ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ರಕ್ತ ಇಡೀ ಮೇಲೆಲ್ಲ ಹೆಪ್ಪುಗಟ್ಟುತ್ತೆ. ಈ ತರದ್ದು ಒಂದು ಘಟನೆ, ಎರಡು ಘಟನೆ ಇಲ್ಲ, 100 ಘಟನೆಗಳು ನಿರಂತರವಾಗಿ ಇವತ್ತು ನಮ್ಮ ಚಾಲನಾ ಸಿಬ್ಬಂದಿಗಳ ಮೇಲೆ ನಡೀತಾನೆ ಇದೆ. ಇವತ್ತು ಈ ಒಂದು ನೌಕರರ ಕ್ಷೇಮವನ್ನ ಬಯಸಲಿಕ್ಕೆ ಇರ್ತಕ್ಕಂಥ ಸಂಘದ ಮುಖಂಡರುಗಳು, ಸಂಘಗಳು ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿತದಂತ ಕೆಲಸವನ್ನ ಮಾಡಬೇಕಿತ್ತು. ಈ ಎಲ್ಲವನ್ನು ತಡೆಗಟ್ಟಲಿಕ್ಕೆ ಆಡಳಿತ ವರ್ಗನಾದ್ರೂ ಕೂಡ ಕಡಿವಾಣವನ್ನ ಹಾಕಬೇಕಿತ್ತು. ಅಥವಾ ಇವತ್ತೇನು ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಶ್ರಮವನ್ನ ಸಾರಿಗೆ ನೌಕರು ಪಡ್ತಾ ಇದ್ದಾರೆ, ಅವರ ರಕ್ಷಣೆಯನ್ನ ಮಾಡುವಂತ ಕೆಲಸ ಈ ಒಂದು ರಾಜ್ಯ ಸರ್ಕಾರದಾಗಬೇಕಿತ್ತು. ದುರಂತ ಬರ್ತಕ್ಕಂಥ ಎಲ್ಲ ಪ್ರಾಫಿಟ್, ಎಲ್ಲ ಅಭಿನಂದನೆಗಳು, ಎಲ್ಲ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೆ ಏರಿಸ್ಕೊಳ್ತಾ ವೇದಿಕೆಗಳ ಮೇಲೆ ಚಾಲನಾ ಸಿಬ್ಬಂದಿಗಳನ್ನ ಹೊಗಳ್ತಾ ಮತ್ತೆ ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ಕ್ರಮ ತಗೊಳ್ದೇನೆ ಕೈ ಚಾಚತಕ್ಕಂಥ, ತುಂಬಾನೇ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದೆಯಲ್ಲ, ಸಂಘಟನೆ ಮುಖಂಡರಾಗಿರ್ಬೋದು, ಆಡಳಿತ ವರ್ಗದ್ದಾಗಿರ್ಬೋದು, ಹಾಗೇನೆ ಈ ರಾಜ್ಯವನ್ನ ರೂಲ್ ಮಾಡ್ತಿರ್ತಕ್ಕಂಥ ಇದಂತೆ ನಡೆಯುವ ಸರ್ಕಾರ ನಮ್ದು, ಕೊಟ್ಟ ಮಾತಂತೆ ನಡ್ಕೊಳ್ತೀವಿ ಅಂತ ಹೇಳಿ ಇವತ್ತೇನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ವೇದಿಕೆಗಳಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ 15/4/2025 ಒಂದು ಉನ್ನತ ಮಟ್ಟದ ಸಭೆ ಸಾರಿಗೆ ನೌಕರರ ಸಂಘಟನೆಗಳ ಜೊತೆಗೆ ನಡೀತಾ ಇದೆ. ಈ ಒಂದು ಸಭೆಯ ಉದ್ದೇಶ ಏನು ಅಂದ್ರೆ, ಸಾರಿಗೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥ ಸರಿಸಮಾನ ವೇತನವನ್ನ ಕೊಡಬೇಕು, ಅಥವಾ ಅವರಿಗಿಂತ ಹೆಚ್ಚು ಶ್ರಮವನ್ನ ವಹಿಸಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ಹೆಚ್ಚು ವೇತನವನ್ನ ಕೊಡಬೇಕು ಅನ್ನೋ ವಿಚಾರದ ಸಂಬಂಧಿಸಿದಂತೆ ಇವತ್ತು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಕರೆದಿದೆ. ಈ ಒಂದು ಸಭೆಯಲ್ಲಿ ಸಾರಿಗೆ ನೌಕರರ ಕ್ಷೇಮವನ್ನ ಬಯಸಲಿಕ್ಕೆ ಇರ್ತಕ್ಕಂಥ ಸಂಘಟನೆಯ ಮುಖಂಡರುಗಳನ್ನ ಸಭೆಗೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಪ್ರತಿಯೊಬ್ಬ ಸಾರಿಗೆ ನೌಕರರ ಭವಿಷ್ಯವನ್ನ ಬದಲಾವಣೆ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು, ಆಡಳಿತ ಮಂಡಳಿದು, ಮತ್ತೆ ನಮ್ಮ ಸಂಘಟನೆಯ ಮುಖಂಡರು ಎಲ್ಲರದು ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ, ಈಗಾಗಲೇ 2020ನೇ ಸಾಲಿನಲ್ಲಿ ಆಗ್ಬೇಕಾದಂತ ವೇತನ ಹೆಚ್ಚಳ ಏನಿತ್ತು, ಆ ವೇತನ ಹೆಚ್ಚಳ ಕೆಲವು ತಾಂತ್ರಿಕ ಕಾರಣಗಳಿಂದ ಮತ್ತೆ ಈ ಜನಪ್ರತಿನಿಧಿಗಳ ಮನಸ್ಥಿತಿಯಿಂದ 2020ರಿಂದ 38 ತಿಂಗಳು ಲೇಟ್ ಆಗಿ ಈ ಒಂದು ವೇತನ ಇಂಪ್ಲಿಮೆಂಟ್ ಆಗುತ್ತೆ. ಆ ಹಿಂಬಾಗಿ ಇನ್ನೂ ಕೂಡ ಬರ್ಲಿಕ್ಕೆ ಆಗಿಲ್ಲ ಒಂದು. ಮತ್ತೆ ಇವತ್ತೇನು ನಾಳೆ ಸಭೆಯನ್ನ ಕರೆದಿದೆ, ಆ ಸಭೆಯಲ್ಲಿ ಈ ವೇತನಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ದಾಖಲು ಮಾಡಿದೆ, ನುಡಿದಂತೆ ನಡೆಯುವ ಸರ್ಕಾರ ಅಂತ ಏನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ಕೊಳ್ತಾ ಓಡಾಡ್ತಾ ಇದ್ದಾರೆ.
ಮತ್ತೆ ಸಾರಿಗೆ ನೌಕರರನ್ನ, ಸಾರಿಗೆ ಇಲಾಖೆಯನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನವನ್ನ ಇಟ್ಟು ನಾನು ಮುಂದೆ ಹೋಗ್ತಾ ಇದ್ದೀನಿ. ನಾನು ಇಲಾಖೆಯನ್ನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾನು ಸಾರಿಗೆ ಇಲಾಖೆಗೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಏನಿವತ್ತು ಈ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಇದೆಲ್ಲರ ಹಿನ್ನೆಲೆಯನ್ನ ನಾವು ಗಮನಿಸೋದಾದ್ರೆ ಸಾರಿಗೆ ನೌಕರರ ಬದುಕಲ್ಲಿ ಒಂದು ಹೊಸತನ ಮೂಡುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನ ಪ್ರತಿಯೊಬ್ಬ ಸಾರಿಗೆ ನೌಕರು ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ವಾಹಿನಿ ಕೂಡ 15/4 ನಡೀತಾ ಇರ್ತಕ್ಕಂಥ ಈ ಸಭೆಯಲ್ಲಿ ಪ್ರತಿಯೊಂದು ಸಂಘಟನೆಯ ಮುಖಂಡರುಗಳು ತಮ್ಮೆಲ್ಲ ಹಿಗೋಗಳನ್ನ, ತಮ್ಮ ಸ್ವಾರ್ಥಗಳನ್ನ, ತಮ್ಮ ಅಜೆಂಡಗಳನ್ನ ಬದಿಗಿಟ್ಟು ರಾಜ್ಯ ಸರ್ಕಾರ ಇವತ್ತೇನು ಪ್ರಣಾಳಿಕೆಯಲ್ಲಿ ನಾನು ಜಾರಿ ಮಾಡ್ತೀನಿ, ನಾನು ಕೊಡ್ತೀನಿ ಅಂತೇಳಿ ಭರವಸೆಯನ್ನ, ಪ್ರಣಾಳಿಕೆಯನ್ನ ಹಿಡಿದ್ರ ಮೂಲಕ 6 ಕೋಟಿ ಕನ್ನಡಿಗರ ಮತಗಳನ್ನ ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ. ನಿನ್ನ ಕೊಟ್ಟ ಮಾತಿನಂತೆ ನಡೆದಿಕೋ, ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋ ಅಂತೇಳಿ ಒತ್ತಡವನ್ನ ಹಾಕುವಂತ ಅನಿವಾರ್ಯತೆ ಪ್ರತಿಯೊಬ್ಬ ಮುಖಂಡರ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ನಾಳೆ ನಡೀತಕ್ಕಂಥ ಸಭೆಯಲ್ಲಿ ನೀವು ಯಾರೇ ಎಷ್ಟೇ ಏನೇ ಕೇಳಿದ್ರು ಕೊಡಲ್ಲ. ಯಾಕೆ ಅಂದ್ರೆ ನೀವೇ ಹೇಳ್ಕೊಳ್ಳೋಂಗೆ ಇಲಾಖೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಅಂತೇಳಿ ಕೆಲವರು ಮಾತಾಡೋದನ್ನ ನಾವು ನೋಡಿದ್ವಿ. ಆರ್ಥಿಕ ಸಂಕಷ್ಟವಾಗಿದೆ ಇಲ್ಲ, ಅದೇನಿದೆಯೋ ಅದೆಲ್ಲವನ್ನು ಕೂಡ ನಿಭಾಯಿಸ್ತಕ್ಕಂಥ ಜವಾಬ್ದಾರಿ ಇರೋದು ಸಂಘಟನೆ ಮುಖಂಡರುಗಳಲ್ಲ, ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳದಲ್ಲ, ಈ ರಾಜ್ಯವನ್ನ ರೂಲ್ ಮಾಡ್ತಾ ಇರ್ತಕ್ಕಂಥ ಮಂತ್ರಿಗಳದಾಗುತ್ತೆ. ಮುಖ್ಯಮಂತ್ರಿಗಳಾಗಿರ್ಬೋದು, ಸಾರಿಗೆ ಮಂತ್ರಿಗಳಾಗಿರ್ಬೋದು. ಈ ಒಂದು ಆರ್ಥಿಕ ವ್ಯತ್ಯಾಸಗಳನ್ನ ಸರಿದೂಗಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು, ಆ ತಾಕತ್ತಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸಾರಿಗೆ ಮಂತ್ರಿಗಳಿಗೆ. ಹಾಗಾಗಿ ಇಲ್ಲಿ ಎಲ್ಲರ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ಅದನ್ನು ನಿಭಾಯಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥವ್ರು ತಾವೇ ಹೇಳಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇರೋ ರೀತಿನಲ್ಲಿ ನುಡಿದಂತೆ ನಡೆಯುವ ಸರ್ಕಾರ 15ನೇ ತಾರೀಕು ಸಾರಿಗೆ ನೌಕರರ ಬದುಕಿನಲ್ಲಿ ಅವರ ಭವಿಷ್ಯವನ್ನ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಸರಿಸಮಾನವಾಗಿ ಎಲ್ಲರನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಈ ಸಂದರ್ಭವನ್ನ ನಮ್ಮ ಸಂಘಟನೆ ಮುಖಂಡರುಗಳೇನಾದ್ರೂ ಜವಾಬ್ದಾರಿತನದಿಂದ ನಿಭಾಯಿಸ್ತಾನೆ ತಾವೇನಾದ್ರೂ ತಮ್ಮ ಒಣ ಪ್ರತಿಷ್ಠೆಗೋಸ್ಕರ, ಸ್ವಹಿತಾಸಕ್ತಿಗೋಸ್ಕರ, ತಮ್ಮ ಸಂಘದ ಅಸ್ತಿತ್ವಕ್ಕೋಸ್ಕರ ಏನಾದ್ರೂ ಅವ್ರ ಮೇಲೆ ಇವ್ರ ಮೇಲೆ ಅವರು ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಏನಾದ್ರೂ ಸಭೆನಲ್ಲಿ ಮಾಡ್ತು ಅಂತಂದ್ರೆ, ಅಥವಾ ಸರ್ಕಾರಕ್ಕೆ ನಾನು ಒಳ್ಳೆಯನಾದ್ರೂ ಸಾಕು, ಸಾರಿಗೆ ನೌಕರು ಏನಾದ್ರೂ ಆಗ್ಲಿ ಅಂತಕ್ಕಂಥ ಮನಸ್ಥಿತಿಯಿಂದ ಏನಾದ್ರೂ ನೀವು ಹೋಗೋದಾದ್ರೆ ನೀವು ಕೂಡ ಪಾತಾಳಕ್ಕೆ ಹೋಗ್ತೀರಿ, ಸಾರಿಗೆ ನೌಕರು ಕೂಡ ಪಡಬಾರದ ಕಷ್ಟವನ್ನ ಪಡ್ತಾರೆ. ಯಾಕೆ ಅಂದ್ರೆ ಈಗಾಗಲೇ ಕಳೆದ ಸಾಲಿನಲ್ಲಿ 38 ತಿಂಗಳ ಹಿಂಬಾಕಿ ವೇತನವನ್ನ ಇರಿಸ್ಕೊಂಡಿದೀವಿ. ಯಾಕೆ ಅನ್ನೋ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೇಗೆ ಈ ಬಾರಿನೂ ಕೂಡ ನೀವೇನಾದ್ರೂ ಈ ಸಭೆಯಲ್ಲಿ ನಿರ್ದಿಷ್ಟವಾಗಿ ಸಾರಿಗೆ ನೌಕರ ಬದುಕನ್ನ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ತೀರ್ಮಾನಗಳಾಗ್ಲಿಲ್ಲ ಅಂತಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ನೋಟಿಫಿಕೇಶನ್ ಕೆಲವೇ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪೂರ್ವ ತಯಾರಿ ಸಭೆಗಳನ್ನ ಮಾಡ್ತಾ ಇರೋದನ್ನ ನೀವೆಲ್ಲರೂ ಕೂಡ ನೋಡಿದಿರಿ. ಈ ನೋಟಿಫಿಕೇಶನ್ ಬರೋಷ್ಟ್ರೊಳಗಡೆ ನಾವೇನಾದ್ರೂ ಇದನ್ನ ಇತ್ಯರ್ಥ ಪಡಿಸ್ಲಿಲ್ಲ ಅಂದ್ರೆ ಕಳೆದ 38 ತಿಂಗಳ ಅದಕ್ಕೂ ಒಳಗೊಂಡಂತೆ ಈ ಬಾರಿನೂ ಕೂಡ ಮತ್ತಷ್ಟು ತಿಂಗಳ ವೇತನ ತಡವಾಗಿ ಜಾರಿಯಾಗ್ತಕ್ಕಂಥ ಅಥವಾ ವೇತನ ಹೆಚ್ಚಳವೇ ಕೈತಪ್ಪಿ ಹೋಗ್ತಕ್ಕಂಥ ಸಂದರ್ಭನೂ ಕೂಡ ನಮ್ಮ ಕಣ್ಮುಂದೆ ಬರ್ಬೋದು. ಹಾಗಾಗಿ ಪ್ರತಿಯೊಬ್ಬ ಸಂಘಟನೆ ಮುಖಂಡರುಗಳು ಮಾಡಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ, ನೀವು ಕೊಟ್ಟಂತ ಭರವಸೆ, ನಿಮ್ಮ ಭರವಸೆಯನ್ನ ನಂಬಿ ನಾವು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದೀವಿ, ನೀವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಯಥಾವತ್ತು ಜಾರಿ ಮಾಡಿ ಅಂತಕ್ಕಂಥ ಒಕ್ಕೋರಲ್ ಅಭಿಪ್ರಾಯವನ್ನ ಮಂಡಿಸೋದ್ರಿಂದ ಬೇರೆ ಯಾರ ಹತ್ರನೂ ಕೂಡ ಅದ್ರ ಬಗ್ಗೆ ಟೀಕೆ, ಟಿಪ್ಪಣಿ, ಚರ್ಚೆ, ಮತ್ತೊಂದು ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಅದನ್ನ ಬಿಟ್ಟು ನಾವು ವೈಯಕ್ತಿಕ ವಿಚಾರಗಳನ್ನ, ವೈಯಕ್ತಿಕ ಅಜೆಂಡಾಗಳನ್ನ ಇಟ್ಕೊಳ್ತಾ ಹೋದ್ರೆ ಅದಕ್ಕೆ ಪೂರಕವಾಗಿ ಪರ ವಿರೋಧ ಚರ್ಚೆಗಳು ಪ್ರಾರಂಭ ಆಗುತ್ತೆ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಸಮಯ ವ್ಯರ್ಥ ಆಗುತ್ತೆ. ಚುನಾವಣಾ ನೋಟಿಫಿಕೇಶನ್ ಬರುತ್ತೆ. ಚುನಾವಣಾ ನೋಟಿಫಿಕೇಶನ್ ಬಂದ ಮೇಲೆ ಕನಿಷ್ಠ 1 ವರ್ಷಗಳ ಕಾಲ ನಮ್ಮ ಸಾರಿಗೆ ನೌಕರರ ವೇತನ ಹೆಚ್ಚಳವೇ ಕೈತಪ್ಪಿ ಹೋಗ್ತಕ್ಕಂಥ ಸಂದರ್ಭನೂ ಕೂಡ ನಮ್ಮ ಕಣ್ಮುಂದೆ ಬರ್ಬೋದು.